ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ಡೀಪ್ ಸ್ಟೇಟ್ ಅನ್ನೋದು ಸುಮ್ಮನೆ ಕೂತಿಲ್ಲ. ಪದೇ ಪದೇ ಒಂದಾದ್ಮೇಲೊಂದು ಸಂಚನ್ನ ಭಾರತದ ವಿರುದ್ಧ ನಡೆಸ್ತಾನೆ ಇದೆ. ಅಂಥದ್ದೇ ಒಂದು ಪಿತೂರಿ. ಆದರೆ ಈ ಸಲ ಭಾರತ ಈ ಡೇಂಜರಸ್ ಪಿತೂರಿಯನ್ನು ಏರ್ಪೋರ್ಟ್ನಲ್ಲೇ ಫಿನಿಶ್ ಮಾಡಿದೆ. ಅದನ್ನು ಕೇಳಿ ಇಡೀ ಗಾಂಧಿ ಕುಟುಂಬ ಈಗ ಕಿರ್ಚಾಡೋದಕ್ಕೆ ಶುರು ಮಾಡಿಕೊಂಡಿದೆ. ಅಷ್ಟಕ್ಕೂ ಏನಿದು ಹೊಸ ಡೇಂಜರಸ್ ಸಂಚು? ಇದಕ್ಕೂ ಗಾಂಧಿ ಕುಟುಂಬಕ್ಕೂ ಏನು ಸಂಬಂಧ? ತುಂಬ ಇಂಪಾರ್ಟೆಂಟ್ ಆದಂತಹ ವಿಷಯ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಒಂದು ಗುಡ್ ನ್ಯೂಸ್. ನಮ್ಮ ಭಾರತದ 7 ಸಿಸ್ಟರ್ಸ್ ಅಂತ ಏನು ಹೇಳ್ತೀವಿ, ಈ ಈಶಾನ್ಯ ರಾಜ್ಯಗಳು, ಇವುಗಳ ಮೇಲೆ ತುಂಬ ಜನರ ಕಣ್ಣಿದೆ. ಅದರಲ್ಲಿ ಅಮೇರಿಕಾ ಬಹಳ ದೊಡ್ಡ ಕುತಂತ್ರ ಮಾಡ್ತಾ ಇದೆ. ಹಂಗೆ ನೋಡಿದ್ರೆ ಚೀನಾ ಪಕ್ಕದಲ್ಲಿದ್ಕೊಂಡು ಕೆಟ್ಟ ಹೆಸರೇನೋ ತೆಗೆದುಕೊಳ್ತಾ ಇದೆ. ಆದರೆ ಪ್ರಪಂಚದಲ್ಲಿ ವಿಶ್ವವನ್ನು ಹರಡುವಲ್ಲಿ US ಕೈವಾಡ ತುಂಬ ದೊಡ್ಡದಿದೆ. ವೀಕ್ಷಕರೇ, ಇಲ್ಲೊಬ್ಬ ಮನುಷ್ಯ ಇದ್ದಾನೆ. ಅವನ ಹೆಸರು ಫ್ರಾಂಕ್ಲಿನ್ ಗ್ರಹಂ. ಭಾರತದ ಪಾಲಿಗೆ, ಇಲ್ಲಿನ ಹಿಂದೂಗಳ ಪಾಲಿಗೆ ಈತ ತುಂಬ ದೊಡ್ಡ ವಿಲನ್ನು. ಈಗ ಈತ ಭಾರತದೊಳಗೆ ಎಂಟ್ರಿ ಕೊಡುವ ಮುನ್ನವೇ ಅವನ ಬ್ಯಾಗ್ ಪ್ಯಾಕ್ ಮಾಡಿಸಿ ಗೆಟ್ ಔಟ್ ಆಫ್ ದಿ ಗೇಟ್ ಅಂತ, ಯು ಆರ್ ನಾಟ್ ವೆಲ್ಕಮ್ ಎನಿಮೋರ್ ಅಂತ ಭಾರತ ಹೇಳಿದೆ. ಈತ ಅದೆಂತಹ ಕುಕೃತ್ಯಗಳನ್ನು ನಡೆಸೋದಕ್ಕೆ ತಯಾರಿ ನಡೆಸಿದ್ದ ಅಂದರೆ ಭಾರತದಲ್ಲಿ ಈತ ಹಿಂದೂ ಧರ್ಮವನ್ನೇ ನಾಶ ಮಾಡೋಕ್ಕೆ ಮುಂದಾಗಿದ್ದ. ಇದರಿಂದ ಗಾಂಧಿಗಳಿಗೆ, ಗಾಂಧಿ ಕುಟುಂಬಕ್ಕೆ ಕೂಡ ಒಂದು ದೊಡ್ಡ ಆಘಾತ ಎದುರಾಗಿದೆ. ದೆಹಲಿಯಲ್ಲಿ ಕೂತ್ಕೊಂಡು ಯಾವಾಗಲೂ ಭಾರತದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಅವರದ್ದೇ ಸ್ಟೈಲಲ್ಲಿ ಹೇಳುವ ಮೇಡಮ್ ಇನ್ನೂ ಸರಿಯಾಗಿ ಇಲ್ಲಿನ ಭಾಷೆಯನ್ನು ಕೂಡ ಕಲ್ತಿಲ್ಲ. ಇಂತಹ ಮೇಡಮ್ಗೆ ಈಗೊಂದು ಶಾಕ್ ಎದುರಾಗಿರೋದು. ಈಗ ಮೇಡಮ್ ಭಾರತಕ್ಕೆ ಬಂದಾಗಿನಿಂದ ಟ್ರೈಬಲ್ ಬೆಲ್ಟ್, ಭಾರತದ ಬುಡಕಟ್ಟು ಜನಾಂಗಗಳು ತುಂಬ ಅಪಾಯದಲ್ಲಿದೆ. ಬರೀ 7 ಸಿಸ್ಟರ್ಸ್ ಹಾಗೂ 8 ಸಿಸ್ಟರ್ಸ್ನ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಅದರ ಜೊತೆಗೆ ಪಂಜಾಬ್, ಛತ್ತೀಸ್ಗಢ, ಜಾರ್ಖಂಡ್ನಂತಹ ಮೇಜರ್ ಟ್ರೈಬಲ್ಸ್ಗಳು ಕೂಡ ಈಗ ಅಪಾಯದಲ್ಲಿದ್ದಾರೆ. ಹಿಂಗೆ ಹೇಳಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಈ ಪ್ರಕರಣವನ್ನು ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಭಾರತ ಸರ್ಕಾರ ಇತ್ತೀಚೆಗೆ ಈ ಫ್ರಾಂಕ್ಲಿನ್ ಗ್ರಹಂ ಎನ್ನುವನ ವೀಸಾವನ್ನು ರದ್ದು ಮಾಡುತ್ತೆ. ಆತನಿಗೆ ಭಾರತಕ್ಕೆ ಬರದೇ ಇರೋ ಹಾಗೆ ಏರ್ಪೋರ್ಟ್ನಲ್ಲೇ ತಡೆ ಹಿಡಿತಾರೆ. ಅಷ್ಟಕ್ಕೂ ಈ ಫ್ರಾಂಕ್ಲಿನ್ ಗ್ರಹಂನ ಮುಖ್ಯ ಕಸಬು ಅಂದರೆ ಕ್ರಿಶ್ಚಿಯಾನಿಟಿಗೆ ಮತಾಂತರ ಮಾಡೋದು. ಇಂಥವರನ್ನು ಶುಗರ್ ಅಂತಲೂ ಹೇಳಬಹುದು. ಈ ಸಲ ಈತ ಭಾರತಕ್ಕೆ ಎಂಟ್ರಿ ಕೊಡೋದಕ್ಕೆ ಹೊರಟಿದ್ದ. ಆದರೆ ಭಾರತ ಸರ್ಕಾರ ಅವನನ್ನು ಏರ್ಪೋರ್ಟ್ನಲ್ಲೇ ತಡೆದಿದೆ. ಅಷ್ಟಕ್ಕೂ ಈ ಫ್ರಾಂಕ್ಲಿನ್ ಗ್ರಹಂ ಮತ್ತು ಭಾರತದ ಸಂಬಂಧ ತುಂಬಾ ಹಳೆಯದ್ದು. ವೀಕ್ಷಕರೇ, ಇವರ ತಂದೆ ಏನಿದ್ದಾರೆ ಬಿಲ್ಲಿ ಗ್ರಹಂ, ಇವರು ನೆಹರು ಅವರ ಕಾಲದಿಂದಲೂ ಕೂಡ ಭಾರತದಲ್ಲಿ ಸಕ್ರಿಯರಾಗಿದ್ದಾರೆ. 1960ರಿಂದ 1990ರವರೆಗೆ ಬಿಲ್ಲಿ ಗ್ರಹಂನ NGOಗಳಿಗೆ ಭಾರೀ ಪ್ರಮಾಣದ ಫಂಡ್ ಸಿಗ್ತಾ ಇತ್ತು. ಅದರಿಂದ ಮತಾಂತರ ಮಾಡಿಸೋ ಕೆಲಸ ಕೂಡ ನಡೀತಾ ಇತ್ತು. ಈಗ ಈತ ಅಂದರೆ ಫ್ರಾಂಕ್ಲಿನ್ ಗ್ರಹಂ ಭಾರತಕ್ಕೆ ಗ್ರಹಂ ಅಸೋಸಿಯೇಷನ್ ಅನ್ನೋ ಹೆಸರಿನ ಸಂಸ್ಥೆಯ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಈ ಸಂಸ್ಥೆ ಈತನ ತಂದೆಯ ಹೆಸರಿನಲ್ಲೇ ಇರೋದು. ಈತನ ಮೈನ್ ಟಾರ್ಗೆಟ್ ಭಾರತದ ಈಶಾನ್ಯ ರಾಜ್ಯಗಳು, ಜೊತೆಗೆ ಛತ್ತೀಸ್ಗಢ, ಮಧ್ಯಪ್ರದೇಶ್ ಮತ್ತು UP, ಬಿಹಾರ್ ತನಕ ಈತನ ಸಂಸ್ಥೆ ಹಬ್ಕೊಂಡಿದೆ. ಅಲ್ಲಿ ಮತಾಂತರದ ಕೆಲಸಗಳನ್ನು ಇವುಗಳು ಮಾಡುತ್ತೆ. ನೆಹರು ಅವರ ಕಾಲದಿಂದ ಹಿಡಿದು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರೆಗೆ ಕೂಡ ಈ ಬಿಲ್ಲಿ ಗ್ರಹಂನ ಸಂಬಂಧ ಇವರೊಟ್ಟಿಗೆ ತುಂಬ ಚೆನ್ನಾಗಿತ್ತು. ಭಾರತ ಸರ್ಕಾರದಿಂದ ಅವ್ರಿಗೆ ತುಂಬಾ ಫಂಡಿಂಗ್ ಕೂಡ ಆಗ್ತಿತ್ತು. ನೋಡಿ, ಈ ನಾರ್ತ್ ಈಸ್ಟ್ನಲ್ಲಿ ನೋಡಿದ್ರೆ ಮತಾಂತರಗೊಂಡು ಕ್ರಿಶ್ಚಿಯನ್ ಮತವನ್ನು ಸ್ವೀಕರಿಸೋದ್ರಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿ. ಈಗ ಅಲ್ಲಿ ಹಿಂದೂಗಳಿಗಿಂತ ಕ್ರಿಶ್ಚಿಯನ್ರೇ ಜಾಸ್ತಿ ಆಗ್ತಾ ಇದ್ದಾರೆ. ಅಲ್ಲಿ ಕನ್ವರ್ಟ್ ಆಗಿರೋರೇ ಜಾಸ್ತಿ ಇದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲೂ ಕೂಡ ಇವರ ಪ್ರಭಾವ ತುಂಬ ಹೆಚ್ಚಿದೆ. ಅಲ್ಲಿನ ಆದಿವಾಸಿಗಳೇ ಇವರ ಮೈನ್ ಟಾರ್ಗೆಟ್. ಇನ್ನೊಂದು ಗಮನ ಹರಿಸಬೇಕಾದ ವಿಷಯ ಏನಂದರೆ, ಕೇವಲ ಆದಿವಾಸಿಗಳಷ್ಟೇ ಅಲ್ಲ, OBC ವರ್ಗದವರು ಕೂಡ ಮತಾಂತರಗೊಳ್ತಾ ಇದ್ದಾರೆ. ಈ ರೀತಿ ಮತಾಂತರ ಮಾಡುವಲ್ಲಿ ಈ ಬಿಲ್ಲಿ ಗ್ರಹಂನ NGOದ ಪಾತ್ರ ಏನಿದೆ
ಇದು ತುಂಬ ದೊಡ್ಡದು. ನೋಡಿ, ಛತ್ತೀಸ್ಗಢ್ನಲ್ಲಿ ಏಷ್ಯಾದ ಅತ್ಯಂತ ದೊಡ್ಡ ಚರ್ಚ್ ಇದೆ. ಮಹಾತ್ಮ ಗಾಂಧಿಯವರು ತಮ್ಮ ಬುಕ್ನಲ್ಲಿ ಬರೆದಿದ್ರು, ಛತ್ತೀಸ್ಗಢ್ನ ಸಾಹು ಸಮಾಜ ಏನಿದೆ ಅದು ಮತಾಂತರಗೊಂಡು ಕ್ರಿಶ್ಚಿಯನ್ ಆಗ್ತಿದೆ ಅಂತ. ಆದರೆ ದುರಂತ ಏನು ಗೊತ್ತಾ, ಈ ಮತಾಂತರ ಮಾಡುವಂತಹ NGOಗಳಿಗೆ ಸ್ವತಂತ್ರದ ನಂತರ ಭಾರತ ಸರ್ಕಾರವೇ ಪೋಷಿಸುತ್ತಾ ಬಂದಿತ್ತು. ಈಗ ಮೋದಿಜಿ ಸರ್ಕಾರ ಇದಕ್ಕೆಲ್ಲ ಲಗಾಮ್ ಹಾಕ್ತಾ ಇದೆ. ಈ ಫ್ರಾಂಕ್ಲಿನ್ ಗ್ರಹಂ ಒಬ್ಬ ಅಮೇರಿಕನ್ ಕ್ರಿಶ್ಚಿಯನ್ ಬೋಧಕ. ಈತ ಸಮಾರಿಟನ್ಸ್ ಪರ್ಸ್ ಅನ್ನೋ ಗ್ರೂಪ್ನ ಮುಖ್ಯಸ್ಥ ಕೂಡ ಹೌದು. ಇದು ಇಡೀ ವಿಶ್ವದಲ್ಲೇ ಅಗ್ರೆಸಿವ್ ಕ್ರಿಶ್ಚಿಯನ್ ಕನ್ವರ್ಷನ್ಗಾಗಿ ಫೇಮಸ್ ಆಗಿದೆ. ಯಾವಾಗಲೂ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾನೆ ಇರುತ್ತೆ. ಎಸ್ಪೆಷಲಿ ಹಿಂದೂ ಧರ್ಮವೇ ಇವರ ಟಾರ್ಗೆಟು. ಈ ತಂದೆ ಮಗನ ಜೋಡಿ ಏನಿತ್ತು, ಅವರ ಕೆಲಸ ಪ್ರಪಂಚದಾದ್ಯಂತ ಕ್ರಿಶ್ಚಿಯಾನಿಟಿಯನ್ನು ಹರಡೋದು. ನೋಡಿ, ಈ ಸಾರಿಟನ್ಸ್ ಪರ್ಸ್ ಅಂದರೆ ಇದು ವಿಶ್ವದ ಅತಿ ದೊಡ್ಡ ಸುವಾರ್ಥ ಬೋಧಕ ಸಂಸ್ಥೆಗಳಲ್ಲಿ ಒಂದು. ಇದರಲ್ಲಿ ನಿಮಗೆ ಜಾರ್ಜ್ ಸೋರೋಸ್ನಂತಹ ಜನರು ಕೂಡ ಸಿಗ್ತಾರೆ. ಡೀಪ್ ಸ್ಟೇಟ್ಗಳಿಗೆ ಇವರ ಕೊಡುಗೆ ತುಂಬ ದೊಡ್ಡದಾಗಿರುತ್ತೆ. ಈತನ ತಂದೆ ಒಂದು ಚಾಲೆಂಜ್ ಮಾಡ್ಕೊಂಡಿದ್ರು ನೆಹರು ಅವ್ರ ಟೈಮಲ್ಲಿ, ಭಾರತದಲ್ಲಿ ನಾವು 1000 ಚರ್ಚ್ಗಳನ್ನು ನಿರ್ಮಿಸ್ತೇವೆ ಅಂತ. ಅಫ್ಕೋರ್ಸ್ ಅದನ್ನು ಸಾಧಿಸಿದ್ದಾರೆ ಕೂಡ. ಈತನ ಆ್ಯಕ್ಟಿವಿಟೀಸ್ಗಳನ್ನು ಇಂಟೆಲಿಜೆನ್ಸ್ ಬ್ಯೂರೋ ಅನೇಕ ಬಾರಿ ರಿಸರ್ಚ್ ಮಾಡ್ತಾನೆ ಬಂದಿದೆ. ಇಡೀ ವಿಶ್ವದಲ್ಲೇ ಈ ಸಂಸ್ಥೆ ಕನ್ವರ್ಷನ್ ರೇಷ್ಯೋದಲ್ಲಿ ಫಸ್ಟ್ ಪ್ಲೇಸ್ನಲ್ಲಿರುತ್ತೆ. ಬುಡಕಟ್ಟು ಜನರನ್ನು ಮತಾಂತರ ಮಾಡೋದಲ್ಲಿ 3ನೇ ಸ್ಥಾನದಲ್ಲಿದೆ. ಅದಕ್ಕಾಗಿ ಇವರು ಸಾಕಷ್ಟು NGOಗಳ ಜೊತೆ ಡೈರೆಕ್ಟ್ ಕೊಲ್ಯಾಬರೇಷನ್ ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಆ್ಯಂಟಿ ಇಂಡಿಯಾ ಫೋರ್ಸ್ಗಳ ಜೊತೆಗೂ ಕೊಲ್ಯಾಬರೇಷನ್ ಮಾಡ್ಕೊಂಡಿದ್ದಾರೆ. ಇದನ್ನೆಲ್ಲ ಲಿಸ್ಟ್ ಮಾಡ್ತಾ ಹೋದರೆ ಡಿಸಾಸ್ಟರೇ ಆಗುತ್ತೆ. ನೋಡಿ, ಕಾಂಗ್ರೆಸ್ ಹಾಗೂ ಪ್ರಿಯಾಂಕ್ ಖರ್ಗೆ ಅಂತವ್ರಿಗೆ RSS ದೊಡ್ಡ ಸಮಸ್ಯೆ ಅಂತ ಕಾಣುತ್ತೆ. ಆದರೆ ಇಷ್ಟೆಲ್ಲ ಮತಾಂತರ ಮಾಡ್ತಿರೋ ಈ ಸಂಸ್ಥೆಗಳು ಡೇಂಜರಸ್ ಅಂತ ಅನಿಸೋದೇ ಇಲ್ಲ. ಇವರು ಕೇವಲ ಮತಾಂತರ ಅಷ್ಟೇ ಅಲ್ಲ, ಹಿಂದೂ ಧರ್ಮದ ವಿರುದ್ಧ ದ್ವೇಷವನ್ನು ಜನರಲ್ಲಿ ತುಂಬ್ತಾರೆ. ಇದೇ ಫ್ರಾಂಕ್ಲಿನ್ ಗ್ರಹಂ ಹೇಳ್ತಾನೆ, ಹಿಂದೂ ಧರ್ಮ ಒಂದು ಸುಳ್ಳಿನ ಧರ್ಮ ಅಂತ. ಅದರಿಂದ ಭಾರತವನ್ನು ನಾವುಗಳು ಕಾಪಾಡಬೇಕು ಅಂತ ಹೇಳ್ತಾನೆ. ಇದೇ ವಿವಾದಿತ ಹೇಳಿಕೆಯ ಕಾರಣದಿಂದಲೇ ಇವತ್ತು ಭಾರತ ಸರ್ಕಾರ ಈತನ ಮೇಲೆ ಹಿಡಿತವನ್ನು ಬಿಗಿಗೊಳಿಸಿದೆ ಮತ್ತು ಈತನ ಸಂಸ್ಥೆಯನ್ನು ಜಪ್ತಿ ಮಾಡಿದೆ. ಇಂಥವನು ಭಾರತದ ಒಳಗೆ ಬರೋದನ್ನು ತಡೆಯಲಾಗಿದೆ. ಭಾರತದಲ್ಲಿ ಎಲ್ಲೆಲ್ಲಿ ಅಧಿಕ ಸಂಖ್ಯೆಯಲ್ಲಿ ಈ ರೀತಿಯ ಮತಾಂತರಗಳಾಗಿದೆಯೋ ಅಲ್ಲೆಲ್ಲ ನಕ್ಸಲ್ವಾದ ಜಾಸ್ತಿ ಇದೆ. ಯಾಕಂದರೆ ಇವರೆಲ್ಲ ಕೇವಲ ಮತಾಂತರ ಅಷ್ಟೇ ಮಾಡೋದಲ್ಲ, ಬದಲಾಗಿ ದೇಶದ ವಿರುದ್ಧ ಮತ್ತು ಸಂವಿಧಾನದ ವಿರುದ್ಧದ ಮನಸ್ಥಿತಿಯನ್ನು ತುಂಬ್ತಾರೆ. ನಿಜ ಹೇಳಬೇಕಂದ್ರೆ ಇವರಿಗೆ ನೆಹರು ಮತ್ತು ಗಾಂಧಿ ಕುಟುಂಬದೊಂದಿಗೆ ಕನೆಕ್ಷನ್ ಇಲ್ಲ ಅಂದಿದ್ರೇ ನಮಗೆ ಸರ್ಪ್ರೈಸ್ ಆಗಿರ್ತಿತ್ತು. ಯಾಕಂದರೆ ಭಾರತದಲ್ಲಿ ಏನೇ ಅನಾಹುತ ನಡೆದರೂ ಅಲ್ಲಿ ಕಾಂಗ್ರೆಸ್ನ ಹೆಸರು ಇದ್ದೇ ಇರುತ್ತೆ. ಇಲ್ಲದೆ ಇರೋದು ತುಂಬ ರೇರು. ಫ್ರಾಂಕ್ಲಿನ್ ಗ್ರಹಂನ ತಂದೆ ಬಿಲ್ಲಿ ಗ್ರಹಂನ ಸಂಬಂಧ ನೆಹರು ಅವ್ರ ಜೊತೆ ಇತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಫೋಟೋಗಳೇ ಸಾಕ್ಷಿ ಹೇಳುತ್ತೆ. ಆ್ಯಕ್ಚುಲಿ ಅವರು ಭಾರತಕ್ಕೆ ಬಂದಿದ್ದೇ ನೆಹರು ಅವ್ರ ಕಾಲದಲ್ಲಿ. ಭಾರತಕ್ಕೆ ನಾರ್ತ್ ಈಸ್ಟ್ನಲ್ಲಾಗಿರುವಂತಹ 100% ಮತಾಂತರ ಇದೇ ಬಿಲ್ಲಿ ಗ್ರಹಂನಿಂದ ಆಗಿರೋದು. ಇದೇ ನೆಹರು ಅವರೇ ನಾರ್ತ್ ಈಸ್ಟ್ನಲ್ಲಿ ಸಾಧು ಸಂತರನ್ನು ಬ್ಯಾನ್ ಮಾಡಿದ್ರು, ಹಿಂದೂ ಆಚರಣೆಗಳನ್ನು ಬ್ಯಾನ್ ಮಾಡಿದ್ರು. ಆದರೆ ಬಿಲ್ಲಿ ಗ್ರಹಂಗೆ ಅವಕಾಶ ಮಾಡಿಕೊಟ್ರು. ಸೊ ಇದರಿಂದ ಈಗಲೂ ಕೂಡ ನಾರ್ತ್ ಈಸ್ಟ್ನವರಿಗೆ ಭಾರತವನ್ನು ಸಂಪೂರ್ಣವಾಗಿ ನಮ್ಮ ದೇಶ ಅಂತ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ. ಎಸ್ಪೆಷಲಿ ಕನ್ವರ್ಟೆಡ್ ಪೀಪಲ್ಸ್ ಇದನ್ನು ಮಾಡಿರೋದು ಇದೆ. ನೆನಪಿರಲಿ ವೀಕ್ಷಕರೇ, ಇದೇ ಫ್ರಾಂಕ್ಲಿನ್ ಗ್ರಹಂ ಈತ ತನ್ನ ಹಲವಾರು ಭಾಷಣಗಳಲ್ಲಿ ಹಿಂದೂ ವಿರೋಧಿ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿದ್ದ. ಅಲ್ಲದೆ ಈತ ನಾಗಾಲ್ಯಾಂಡ್ನಲ್ಲಿ 10,000 ಜನರನ್ನು ಸೇರಿಸಿ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದ. ಆದರೆ ಭಾರತ ಸರ್ಕಾರ ಇದೆಲ್ಲದಕ್ಕೂ ಬ್ರೇಕ್ ಹಾಕಿದೆ. ಒಂದು ಡೇಂಜರಸ್ ವ್ಯಕ್ತಿಯನ್ನು ಏರ್ಪೋರ್ಟ್ನಲ್ಲೇ ತಡೆದಿದೆ. ವೀಕ್ಷಕರ, ಇದೆಲ್ಲ ಕೇಳ್ತಾ ಇದ್ದರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.